ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತಿ ಮಹಾನ್ ರಾಜರಲ್ಲಿ ಒಬ್ಬರು ಶ್ರೀ ಕೃಷ್ಣದೇವರಾಯ. ಅವರು ಆಡಳಿತ ನಡೆಸಿದ ಸಾಮ್ರಾಜ್ಯವೇ ಮಹಾನ್ ವಿಜಯನಗರ ಎಂಪೈರ್. ಕ್ರಿಸ್ತ ಶಕ 1509ರಲ್ಲಿ ಕೃಷ್ಣದೇವರಾಯರು ವಿಜಯನಗರ ಸಾಮ್ರಾಜ್ಯದ ರಾಜನಾಗಿ ಪಟ್ಟಾಭಿಷೇಕಗೊಂಡರು. ಅವರ ಆಡಳಿತ ಕಾಲವನ್ನು ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. ಕೃಷ್ಣದೇವರಾಯರು ಕೇವಲ ಶೂರ ಯೋಧರಲ್ಲ, ಅವರು ಜ್ಞಾನ, ರಾಜಕೀಯ ತಂತ್ರ ಮತ್ತು ಪ್ರಜೆಗಳ ಮೇಲಿನ ಕಾಳಜಿಯಿಂದ ಪ್ರಸಿದ್ಧರಾಗಿದ್ದರು. ಅವರ ರಾಜಧಾನಿ ಹಂಪಿ ಆ ಕಾಲದಲ್ಲಿ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ಮತ್ತು ಸುಂದರ ನಗರಗಳಲ್ಲಿ ಒಂದಾಗಿತ್ತು. ದೊಡ್ಡ ದೊಡ್ಡ ದೇವಾಲಯಗಳು, ವ್ಯಾಪಾರ ಮಾರುಕಟ್ಟೆಗಳು, ಕಲೆ ಮತ್ತು ಸಂಸ್ಕೃತಿ ಅವು ಇಲ್ಲಿ ಬೆಳೆದು ಬಂದಿದ್ದವು. ಕೃಷ್ಣದೇವರಾಯರು ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಲು ಅನೇಕ ಯುದ್ಧಗಳನ್ನು ನಡೆಸಿದರು. ಅವರ ಅತ್ಯಂತ ಪ್ರಸಿದ್ಧ ಯುದ್ಧಗಳಲ್ಲಿ ಒಂದು ಬ್ಯಾಟಲ್ ಆಫ್ ರಾಯಚೂರು. ಈ ಯುದ್ಧದಲ್ಲಿ ವಿಜಯನಗರ ಸೇನೆ ಬಿಜಾಪುರ ಸುಲ್ತಾನರ ವಿರುದ್ಧ ಜಯ ಸಾಧಿಸಿತು. ಈ ಜಯದಿಂದ ಕೃಷ್ಣದೇವರಾಯರ ಶೌರ್ಯ ಮತ್ತು ನಾಯಕತ್ವ ಮತ್ತಷ್ಟು ಪ್ರಸಿದ್ಧಿಯಾಯಿತು. ಅವರು ಒಳ್ಳೆಯ ಆಡಳಿತಗಾರರಾಗಿದ್ದರು. ರೈತರಿಗಾಗಿ ನೀರಾವರಿ ವ್ಯವಸ್ಥೆಗಳನ್ನು ನಿರ್ಮಿಸಿದರು. ಕಾಲುವೆಗಳು, ಅಣೆಕಟ್ಟುಗಳು ಮತ್ತು ಕೃಷಿ ಅಭಿವೃದ್ಧಿಗೆ ಅವರು ವಿಶೇಷ ಗಮನ ನೀಡಿದರು. ಕೃಷ್ಣದೇವರಾಯರು ಕಲೆ ಮತ್ತು ಸಾಹಿತ್ಯದ ದೊಡ್ಡ ಪೋಷಕರಾಗಿದ್ದರು. ಅವರ ಅರಮನೆಯಲ್ಲಿ ಪ್ರಸಿದ್ಧವಾದ ಅಷ್ಟದಿಗ್ಗಜರು ಎಂಬ 8 ಮಹಾನ್ ಕವಿಗಳು ಇದ್ದರು. ಈ ಕವಿಗಳಲ್ಲಿ ಪ್ರಮುಖರು ಆಲಾಸೆನೈ ಭೆಡ್ಯಾನ, ತೆನಾಲಿ ರಾಮಕೃಷ್ಣ ಮತ್ತು ಇನ್ನಿತರರು. ಕೃಷ್ಣದೇವರಾಯರು ಸ್ವತಃ ಕೂಡ ಒಬ್ಬ ಮಹಾನ್ ಕವಿ. ಅವರು ತೆಲುಗು ಭಾಷೆಯಲ್ಲಿ ಎಮ್ಮೆಕ್ಟೆಮಲೆಯದ ಎಂಬ ಪ್ರಸಿದ್ಧ ಕಾವ್ಯವನ್ನು ರಚಿಸಿದರು. ಅವರ ಆಡಳಿತದಲ್ಲಿ ವಿಜಯನಗರ ಸಾಮ್ರಾಜ್ಯವು ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅತ್ಯಂತ ಶಕ್ತಿಶಾಲಿಯಾಗಿತ್ತು. ವಿಶ್ವದ ವಿವಿಧ ದೇಶಗಳಿಂದ ವ್ಯಾಪಾರಿಗಳು ವಿಜಯನಗರಕ್ಕೆ ಬರುತ್ತಿದ್ದರು. ಮಸಾಲೆಗಳು, ರತ್ನಗಳು, ಬಟ್ಟೆಗಳು ಮತ್ತು ಕಲೆಗಾರಿಕೆ ವಸ್ತುಗಳ ವ್ಯಾಪಾರ ಇಲ್ಲಿ ನಡೆಯುತ್ತಿತ್ತು. ಅವರ ಕಾಲದಲ್ಲಿ ದೇವಾಲಯ ನಿರ್ಮಾಣವು ದೊಡ್ಡ ಮಟ್ಟದಲ್ಲಿ ನಡೆಯಿತು. ವಿಶೇಷವಾಗಿ ಹಂಪಿಯ ದೇವಾಲಯಗಳು ಮತ್ತು ವಾಸ್ತುಶಿಲ್ಪವು ಇಂದಿಗೂ ಅವರ ಮಹಿಮೆಯನ್ನು ಹೇಳುತ್ತದೆ. ಕೃಷ್ಣದೇವರಾಯರು ತಮ್ಮ ಪ್ರಜೆಗಳನ್ನು ತುಂಬಾ ಪ್ರೀತಿಸುತ್ತಿದ್ದರು. ಅವರು ನ್ಯಾಯಸಮ್ಮತ ಆಡಳಿತ ನಡೆಸಿದರು ಮತ್ತು ರಾಜ್ಯವನ್ನು ಶಕ್ತಿಶಾಲಿಯಾಗಿ ರೂಪಿಸಿದರು. 1529ರ ವೇಳೆಗೆ ಅವರ ಆರೋಗ್ಯ ಹದಗೆಟ್ಟಿತು. ಆದರೆ ಅವರ ಆಡಳಿತದ ಮಹಿಮೆ ಇತಿಹಾಸದಲ್ಲಿ ಸದಾ ಉಳಿಯಿತು. ಇಂದಿಗೂ ಕೃಷ್ಣದೇವರಾಯರನ್ನು ದಕ್ಷಿಣ ಭಾರತದ ಮಹಾನ್ ಚಕ್ರವರ್ತಿಗಳಲ್ಲಿ ಒಬ್ಬರಾಗಿ ಗೌರವಿಸಲಾಗುತ್ತದೆ. ಅವರ ಶೌರ್ಯ, ಜ್ಞಾನ ಮತ್ತು ನಾಯಕತ್ವವು ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ. ಶ್ರೀ ಕೃಷ್ಣದೇವರಾಯರ ಕತೆ ನಮಗೆ ಧೈರ್ಯ, ಜ್ಞಾನ ಮತ್ತು ಉತ್ತಮ ಆಡಳಿತದ ಮಹತ್ವವನ್ನು ನೆನಪಿಸುತ್ತದೆ.